ಹೌದು, ಇವತ್ತು ನಾನು ನನ್ನ ಚಾನಲ್ನಲ್ಲಿ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ತಂದಿರುವಂಥದ್ದು. ಆದರೆ ನನ್ನ ಒಂದು ವೀಡಿಯೋಸ್ ತುಂಬ ಡಿಲೇ ಆಗ್ತದವೆ ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಕೆಲವೊಂದು ಪ್ರಾಬ್ಲಮ್ಗಳಿಂದ ನನ್ನ ವೀಡಿಯೋಗಳು ಡಿಲೇ ಆಗ್ತದವೆ. ಸೊ ನಾನು ಆದಷ್ಟು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಕೂಡ ವೀಕ್ಲಿ ಆದರೂ ಅಪ್ಲೋಡ್ ಮಾಡ್ತೀನಿ. ವೀಕ್ಲಿ 3 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಕಿಂದ. ಸೊ ನಾನು ಇವತ್ತು ನನ್ನ ಚಾನಲ್ನಲ್ಲಿ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ತಂದಿರುವಂಥದ್ದು. ಒಂದು ಸ್ಮಾರ್ಟ್ ಪ್ಲೇ ಅಂತೇಳಿ ಅನ್ಬಾಕ್ಸಿಂಗ್ ಮಾಡಿದ ನಂತರನೇ ನೋಡಿ ಏನಂತ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೊ ಬಾಕ್ಸ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ನಮಗೆ ನಮ್ಮ ಒಂದು ಪ್ರಾಡಕ್ಟ್ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ. ಅನ್ಬಾಕ್ಸಿಂಗ್ ಮಾಡಿದ ಕೂಡಲೇ ನಮಗೆ ಪವರ್ ಬ್ಯಾಂಕ್ ಇನ್ಬಿಲ್ಟ್ 4 ಕೇಬಲ್, 4 ಕೇಬಲ್ ಹೊಂದಿರುವಂಥ ಒಂದು ಪವರ್ ಬ್ಯಾಂಕ್ ಸಿಗ್ತಾಯಿದೆ. ಸೊ ಜೊತೆಗೆ ಮಿರರ್ ಫಿನಿಶಿಂಗ್ ಕೂಡ ಈ ಒಂದು ಪವರ್ ಬ್ಯಾಂಕಲ್ಲಿದೆ. ಹೇಗಿದೆ ಅಂಥೇಳಿ ಪವರ್ ಬ್ಯಾಂಕ್ನ ಸ್ಪೆಸಿಫಿಕೇಷನ್ ಎಲ್ಲನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸ್ಮಾರ್ಟ್ ಪ್ಲೇ ಎಂಬ ಇಂಡಿಯನ್ ಬ್ರ್ಯಾಂಡ್ ಇದು. ಸೊ ಬಿ ಸ್ಮಾರ್ಟ್. ನಾವು ಅನ್ಬಾಕ್ಸ್ ಮಾಡಿದ ಎಲ್ಲ ವೀಡಿಯೋದಲ್ಲೂ ಕೂಡ ನನ್ನ ಅನ್ಬಾಕ್ಸಿಂಗಲ್ಲೂ ಕೂಡ ಒಂದು ಸೇಫ್ಟಿ ತುಂಬ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲೂ ಅಷ್ಟೇ ಸೇಫ್ಟಿ ತುಂಬ ಮುಖ್ಯ. ಸೊ ಸೇಫ್ಟಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪವರ್ ಬ್ಯಾಂಕ್ಗೆ ಅನ್ಬಾಕ್ಸ್ ಮಾಡಿದ ಕೂಡಲೇ ನಮಗೆ ಈ ಒಂದು ಪವರ್ ಬ್ಯಾಂಕ್ ನೋಡೋಕ್ಕೆ ಸಿಗ್ತದೆ. ಸೊ ಇದ್ರ ಮೇಲೆ ಒಂದು ರ್ಯಾಪರ್ ಹಾಕಿದ್ರು. ರ್ಯಾಪರನ್ನು ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಸೊ ಇದು ಒಂದು ಮಿರರ್ ಫಿನಿಶ್ ಆಗಿರೋದ್ರಿಂದ ಸ್ಕ್ರ್ಯಾಚಸ್ ತುಂಬ ಬೀಳೋದಿರುತ್ತೆ. ಸೊ ನೀವು ಸ್ವಲ್ಪ ನೋಡ್ಕೊಳ್ಬೇಕು. ಸೊ ಸೈಡಲ್ಲಿ ಒಂದು ಪವರ್ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ. ಸೊ ಅದಾದ ನಂತರ ನಮಗೆ ಮೈಕ್ರೋ USB A ಟೈಪ್ ಸಿಗ್ತಾ ಇರುವಂಥದ್ದು. ಅದಾದ ನಂತರ ಮೈಕ್ರೋ USB ಸಿಗ್ತಾ ಇರುವಂಥದ್ದು, USB ಕೇಬಲ್ A ಮತ್ತು ಮೈಕ್ರೋ USB. ಅದಾದ ನಂತರ ಟೈಪ್ C ಮತ್ತು ಟೈಪ್ E, ಈ 4 ಕೇಬಲ್ಗಳು ನಮಗೆ ಈ ಒಂದು ಪವರ್ ಬ್ಯಾಂಕಲ್ಲಿ ಸಿಗ್ತಾ ಇರುವಂಥದ್ದು. ಅದಾದ ನಂತರ ನಮಗೆ ಸೊ ವಯರ್ ಮಾತ್ರ ತುಂಬ ಫ್ಲೆಕ್ಸಿಬಲ್ ಆಗಿರುವಂಥದ್ದು. ವೆಯ್ಟ್ ಅಂತೂ ಅಷ್ಟೇ ಇದೆ, ಭಾರಿ ಇದೆ. ಸೊ ಫಿಂಗರ್ ಪ್ರಿಂಟ್ ಅಂತೂ ತುಂಬ ಆರಾಮಾಗಿ ಬೀಳ್ತವೆ ಈ ಒಂದು ಮಿರರ್ ಫಿನಿಶಿಂಗ್ ಮೇಲೆ. ಸೊ ನಮಗೆ ಇದು ಲೆಫ್ಟ್ ಸೈಡಲ್ಲಿ 2 USB ಪೋರ್ಟ್, ಔಟ್ಪುಟ್ ಪೋರ್ಟ್ಗಳನ್ನ ಕೊಟ್ಟಿರುವಂಥದ್ದು. ಸೊ ಇವೆರಡು ಕೂಡ 5.5 ವೋಲ್ಟ್ಸ್ 2.1 ಆ್ಯಂಪಿಯರ್ ಆಗಿರುವಂಥದ್ದು. ಸೊ ಅದಾದ ನಂತರ ನಮಗೆ ಲೆಫ್ಟ್ ಸೈಡ್ ಬಂದರೆ ಟೈಪ್ C ಮತ್ತು ಮೈಕ್ರೋ ಇನ್ಪುಟ್ ಕೊಟ್ಟಿರುವಂಥದ್ದು. ಮೈಕ್ರೋ USB ಇನ್ಪುಟ್ ಕೊಟ್ಟಿರುವಂಥದ್ದು, ಟೈಪ್ C ಕೇಬಲ್ ಕೊಟ್ಟಿರುವಂಥದ್ದು, ಒಂದು ಪವರ್ ಆನ್ ಆಫ್ ಬಟನ್ ಕೊಟ್ಟಿರುವಂಥದ್ದು. ಸೊ ನಮಗೆ ಈ ಒಂದು ಪವರ್ ಬ್ಯಾಂಕ್ ತುಂಬ ಇಷ್ಟ ಆಯ್ತು ನನಗಂತೂ. ಸೊ ಫುಲ್ ಕರ್ವ್ ಕೊಟ್ಟಿರುವಂಥದ್ದು ಈ ಒಂದು ಗ್ಲಾಸ್. ನೀವು ಫೋನ್ನ ಕನೆಕ್ಟ್ ಮಾಡಿದ ಕೂಡಲೇ ಒಂದು ಚಾರ್ಜರ್ ಆನ್ ಆಗ್ತದೆ, ಪವರ್ ಆನ್ ಮಾಡುವಂಥದ್ದೇನು. ಸೊ ನಿಮ್ಮ ಬ್ಯಾಟ್ರಿ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಆಗಿರುವಂಥದ್ದು, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಸೊ 1 ವರ್ಷ ಗ್ಯಾರಂಟಿ ಇರ್ತಾರಂಥದ್ದು. 20,000 mAh ಒಂದು ಪವರ್ ಬ್ಯಾಂಕ್ ಇದು. ಸೊ ಬಿಲ್ಡ್ ಕ್ವಾಲಿಟಿ ಎಲ್ಲವೂ ಕೂಡ ಒಂದು
ಸಾಕದೈತೆ. ಈ ಒಂದು ಪ್ರೈಸ್ನದ್ರಂತೂ ಇದು ಬೆಟರ್. ಈ ಒಂದು ಪ್ರೈಸ್ ರೇಂಜ್ಗೆ ಇದು ಬೆಟರ್ ಅನ್ನೋದಕ್ಕಿಂತ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ನಾಳೆ ಒಂದು ಪವರ್ ಬ್ಯಾಂಕ್ನ ಮಿರರ್ ಮೇಲೆ ಐರನ್ ಮ್ಯಾನ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿನಿ. ಯಾಕಂದರೆ ಕೆಳಗೆ ಸ್ಕ್ರಾಚಸ್ ಆಗ್ತದೆ ಅಂಥೇಳಿ ಈ ಒಂದು ಐರನ್ ಮ್ಯಾನ್ ಸ್ಟಿಕ್ಕರ್ಸ್ನ ಹಾಕಿದ್ದೀನಿ. ಸೊ ಇದರಲ್ಲಿ ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂತ ಅಂದರೆ ಮೈಕ್ರೋ USB ಮತ್ತು ಟೈಪ್ ಸಿ ಡಾಟಾ ಕೇಬಲ್ನಿಂದ, ಎರಡೂ ಕೇಬಲ್ನಿಂದ ಕೂಡ ನಾವು ಚಾರ್ಜ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಒಂದು ಔಟ್ಸೈಡ್ ಹೋಗ್ತಾಯಿದ್ದೀರಿ ಅಂತಂದರೆ ಅಲ್ಲಿ ನಿಮ್ಮ ಸಿ ಟೈಪ್ನ ಚಾರ್ಜರ್ ಕೇಬಲ್ ತೊಗೊಂಡೋಗಿಲ್ಲ ಅಂತಂದರೂ ಕೂಡ ಒಂದು ಮೈಕ್ರೋ USB ಚಾರ್ಜರ್ ಮಾಡ್ಕೋಬೋದು. ಸೊ ಅದಲ್ಲದೆ ನಿಮಗೆ ಅಡಿಷ್ನಲ್ ಬರೀ ಡೇಟಾ ಕೇಬಲ್ ಏನಾದರೂ ಕಟ್ ಆದರೆ ಏನಾದರೂ ಡ್ಯಾಮೇಜಸ್ ಆಯಿತು ಅಂದರೆ ಒಂದು 2 ಔಟ್ಪುಟ್ ಸಪ್ರೇಟಾಗಿ ಕೊಟ್ಟಿರುವಂಥದ್ದು USB ಔಟ್ಪುಟ್ಗಳನ್ನ. ಸೊ ಇದರಿಂದನೂ ಕೂಡ ನೀವು ಒಂದು ಚಾರ್ಜ್ ಮಾಡ್ಬೋದು. ಸೊ ಇದು ಪ್ಲಸ್ ಪಾಯಿಂಟ್ಗಳು. ಸೊ ಅದಾಯ್ತಲೇ ಒಂದು ಫ್ಲಿಪ್ಕಾರ್ಟ್ ಕಡೆಯಿಂದ 1 year ಗ್ಯಾರಂಟಿ ಇರುವಂಥದ್ದು ಈ ಒಂದು ಬ್ರ್ಯಾಂಡ್ಗೆ. ಸೊ ಈ ಒಂದು ಪ್ರೈಸಲ್ಲಿ ಇಷ್ಟನ್ನೆಲ್ಲ ಕೊಡ್ತಾ ಇರುವಂಥದ್ದು ತುಂಬ ಒಂದು ಜಾಸ್ತಿನೇ ಆಯಿತು. ಸೊ ಬೆಸ್ಟ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ. ಸೊ LED ಇಂಡಿಕೇಟರ್ ಕೂಡ ಇದೆ, ಬೆಸ್ಟ್. ಇನ್ನೊಂದು ಮಾತೇ ಇಲ್ಲ. ಮತ್ತು ಬಿಲ್ಡ್ ಮಾತ್ರ ಸೂಪರ್ ಆಗಿದೆ. ಕಾರ್ಟಲ್ಲಿ ನಮಗೆ ಒಂದು ಯಾವುದೇ ರೀತಿಯಾದ ಡೇಟಾ ಕೇಬಲ್ ಕೊಡಲ್ಲ ಅಂತೇಳಿ ಮೆನ್ಷನ್ ಮಾಡಿದರು. ಸೊ ಇದರೊಳಗೆ ಒಂದು USB ಮೈಕ್ರೋ USB ಒಂದು ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಅಷ್ಟೊಂದು ಬೆಟರ್ ಆಗಿಲ್ಲ, ಬಟ್ ಕೊಟ್ಟಿರೋದು ಒಳ್ಳೆಯದು. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟೇ.